ರಾಜ್ಯದಲ್ಲಿ ಮುಗಿಯದ ಪಂಚಮಸಾಲಿ ಮೀಸಲಾತಿಯ ಮುನಿಸು ಸಿಎಂ ಕ್ಷೇತ್ರದಿಂದಲೇ ಹೋರಾಟಕ್ಕೆ ಸಮುದಾಯ ನಿರ್ಧಾರ. ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಪ್ರತಿಕಾರದ ಹೋರಾಟಕ್ಕೆ ಸಜ್ಜಾಗಲಾಗಿದೆ. 224 ವಿಧಾನಸಭೆಗಳ 18,000 ಹಳ್ಳಿಗಳ ಮನೆ ಮನೆಗೆ ತೆರಳೋಕೆ ನಿರ್ಧರಿಸಲಾಗಿದೆ. ಲಾಠಿ ಚಾರ್ಜ್ ವೇಳೆ ಗಾಯಗೊಂಡವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದ ಸ್ವಾಮೀಜಿ ಇನ್ನು ಮುಂದೆ ಸಿಎಂ ಬಳಿ ಮೀಸಲಾತಿ ಕೇಳೋಕೆ ಹೋಗಲ್ಲ, ಬದಲಾಗಿ ಜನರ ಮನೆ ಮನೆಗೆ ತೆರಳಿ ಜಾಗೃತಿ ಮಾಡ್ತೇವೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಲಾಠಿ ಚಾರ್ಜ್ ಆಗಿತ್ತು, ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಅವರ ಹೋರಾಟದ ಹಾದಿಯನ್ನು ಬದಲಿಸ್ತಾ ಇದ್ದಾರೆ. ನಾವು ಸಿಎಂ ಹತ್ರ ಹೋಗ್ಬಿಟ್ಟು ಇನ್ಮೇಲೆ ಕೇಳಲ್ಲ, ನಾವು ಮನೆ ಮನೆಗೆ ತೆರಳಿ ಎಲ್ಲರಿಗೂ ಅರಿವು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೀಸಲಾತಿ ವಿಚಾರವನ್ನ ಮುಂದಿಟ್ಟುಕೊಂಡು ಮೀಸಲಾತಿ ವಿಚಾರವನ್ನ ಕೇಳಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಇದು ನಾನಾ ರೀತಿಯಾದಂತಹ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಸಿಎಂ ಕ್ಷೇತ್ರದಿಂದಲೇ ಒಂದು ಹೋರಾಟವನ್ನ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಐತಿಹಾಸಿಕ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸುವರ್ಣ ವಿಧಾನಸೌಧಕ್ಕೆ ಮಹಾಮುತ್ತಿಗೆ ಚಳವಳಿಯಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಸಮುದಾಯದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ. ಈ ಘಟನೆಯಿಂದ ಇಡೀ ಸಮಾಜ ಇವತ್ತು ನೊಂದೋಗಿದೆ, ಬೆಂದೋಗಿದೆ. ಇದುವರೆಗೂ ಸರ್ಕಾರ ಕ್ಷಮಾಪಣೆ ಕೇಳಿಲ್ಲ, ಆ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ನೊಂದಂತ ನಮಗೆ ಇದರೊಂದಿಗೆ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿಯನ್ನು ಕೊಡುವುದಿಲ್ಲ ಎಂದು ನಮಗೆಲ್ಲರಿಗೂ ಒಂದು ರೀತಿಯಾಗಿ ನಂಬಿಕೆಗೆ ದ್ರೋಹ ಮಾಡಿದ ಪರಿಣಾಮವಾಗಿ ಇನ್ನು ಜನರ ಬಳಿಗೆ ಹೋಗಬೇಕು, ಪ್ರತಿ ಹಳ್ಳಿಯಲ್ಲಿ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ರೀತಿಗಳನ್ನು ವಿವರಿಸುವಂಥದ್ದು, ಯಾವ ರೀತಿಯಾಗಿ ಗುರಿಯನ್ನು ಈಡೇರಿಸಬೇಕು ಅಂತೇಳಿ ಅವರ ಬಳಿ ಕೇಳುವಂಥದ್ದು, ನಮ್ಮ ನಿರ್ಧಾರಗಳನ್ನು ಪ್ರಕಟಿಸೋಸ್ಕರವಾಗಿ ಲಿಂಗಾಯತ ಪಂಚಮಸಾಲಿ 8ನೇ ಹಂತದ ಚಳವಳಿಯನ್ನು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಇವತ್ತು ಆರಂಭಗೊಂಡಿದೆ. ಇದಕ್ಕೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಶಾಂತಿಯಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನು ಕ್ರಾಂತಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಪರೋಕ್ಷವಾಗಿ ಕಾರಣವಾಗಿದೆ. ಆಗ ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ 18,000 ಹಳ್ಳಿಗಳಿಗೆ ನಾನು ತಿರುಗ್ತೀನಿ. ಸುಮಾರು 200ಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಪ್ರವಾಸ ಮಾಡ್ತೀನಿ. ಎಲ್ಲ ಭಾಗಕ್ಕೆ ಹೋಗ್ತೀನಿ. ಜನರಿಗೆ ಸರ್ಕಾರ ನಡೆಸ್ಕೊಂಡ ರೀತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀನಿ. ಜನ ಏನು ಸಲಹೆ ಕೊಡೋ ಸಲಹೆ ಕೇಳ್ಕೊಂಡು ನನ್ನ ನಿರ್ಧಾರಗಳನ್ನು ಪ್ರಕಟಿಸಬೇಕು. ಯಾಕೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು ಹಿರೇಮಠ, ಈ ಹಿಂದೆಯಿಂದಲೂ ಕೂಡ ಹೋರಾಟ ಅನ್ನೋದು ನಡೀತಾ ಇದೆ, ಆದರೆ ಒಂದಷ್ಟು ಬೇಸರ ಇರುವಂಥ ಕಾರಣಕ್ಕೆ ಈಗ ಹೋರಾಟದ ಹಾದಿಯನ್ನು ಬದಲಿಸ್ತಾ ಇದ್ದಾರೆ, ರೂಪರೇಷವನ್ನು ಬದಲಿಸ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೇಗಿದೆ ಸಿದ್ಧತೆ? ನೀತಿ ಖಂಡಿತ ಏನು ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನ ನಿನ್ನೆ ಅಷ್ಟೇ ಚಾಲನೆಯನ್ನ ಕೂಡ ನೀಡಿರುವಂತದ್ದು. ಏನು ಚಳಿಗಾಲ ಅಧಿವೇಶನದಲ್ಲಿ ನಮಗ ಆದ ಅಪಮಾನ ಮತ್ತು ಲಾಠಿ ಚಾರ್ಜ್ ನಿಂದ ನಮ್ಮನ್ನ ಪಡೆದು ಸಿಎಂ ಅವರು ಅಪಮಾನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಒಂದ್ ಕಡೆ ಪಂಚಮಸಾಲಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಅಲ್ಲಿಯ ಜನರಿಗೆ ಒಂದು ಮನವೊಲಿಸುವಂತ ಕೆಲಸವನ್ನ ಮಾಡುವಂತ ಕೆಲಸ ಮಾಡ್ಲಿಲ್ಲ ಸಿಎಂ ಅವರು. ಹೀಗಾಗಿ ನಮಗೆ ಇನ್ನು ಸಿಎಂ ಹತ್ರ ನಾವು ಪಂಚಮಸಾಲಿ 2A ಮೀಸಲಾತಿಯನ್ನ ಕೇಳಿಕೆ ಹೋಗಲ್ಲ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಜನರಿಗೆ, ತಮ್ಮ ಸಮಾಜದ ಮುಖಂಡರಿಗೆ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಏನಂದ್ರೆ 214 ಕ್ಷೇತ್ರಗಳಲ್ಲಿ ಏನು ಮನೆ ಮನೆಗೆ ಹೋಗಿ ಅವರು ಅಭಿಯಾನವನ್ನ ಮಾಡುವಂತ ಪ್ಲಾನ್ ಅನ್ನು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಏನು 2A ಮೀಸಲಾತಿಯನ್ನ ಇನ್ನ ನಾವು ಸರ್ಕಾರದಿಂದ ಕೇಳಿದರೆ ನಮಗೆ ಯಾವುದೇ ರೀತಿಯಾಗಿ ನಮಗೆ ಸರ್ಕಾರ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಅಲ್ಲಿ ಸಮಾಜದ ಮುಖಂಡರಿಗೆ ಕೂಡ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಲಾಠಿ ಚಾರ್ಜ್ ಮಾಡಿದಂತ ವ್ಯಕ್ತಿಗಳಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾರೆ. 18,000 ಹಳ್ಳಿಗಳಿಗೆ ಮನೆ ಮನೆಗೆ ಮತ್ತು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಹೋಗಿ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟ ಬಳಿಕ ತಾಲೂಕಾ ಕ್ಷೇತ್ರದಲ್ಲಿ ಸಭೆಯನ್ನ ಮಾಡುವ ಮೂಲಕವಾಗಿ ಆಯಾ ಜಿಲ್ಲಾ ಕ್ಷೇತ್ರಗಳಲ್ಲಿ ಒಂದು ಸಮಾವೇಶವನ್ನ ಮಾಡಿ ಒಂದು ಸಮಾವೇಶ ಮಾಡುವ ಮೂಲಕವಾಗಿ ಮುಂದೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಈ ರೀತಿಯಾಗಿ ಮಾಡ್ತೇವೆ. ಆದ್ರೆ ಸಿಎಂ ತವರು ಕ್ಷೇತ್ರದಿಂದಲೇ ನಾವು ಹೋರಾಟವ ರೂಪರೇಷೆಯನ್ನ ಮಾಡ್ತೇವೆ. ಎಲ್ಲಾ ಸಭೆಯಲ್ಲಿ ಆಯಾ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಸಭೆಯನ್ನ ಮಾಡ್ತಾ ಇದ್ದೀವಿ. ಸಭೆಯನ್ನ ಇಲ್ಲಿ ಮಹಾರಾಷ್ಟ್ರ ಮೂಲದಿಂದ ಏನಾದ್ರೂ ನಾವು ಸಭೆಯನ್ನ ಪ್ರಾರಂಭ ಮಾಡಬೇಕು ಅಥವಾ
ಬೆಳಗಾವಿ ಮೂಲದಿಂದ ಏನಾದ್ರೂ ಸಭೆಯನ್ನ ನಾವು ಹೋರಾಟವನ್ನ ಪ್ರಾರಂಭ ಮಾಡ್ಬೇಕು ಅನ್ನೋದು ಅಲ್ಲಿಯ ನಿರ್ಧಾರವನ್ನ ಸಭೆಯಲ್ಲಿ ನಿರ್ಧಾರ ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಈ ಎಲ್ಲವನ್ನ ನೋಡೋದಾದ್ರೆ ಸಿಎಂ ತವರು ಕ್ಷೇತ್ರದಲ್ಲಿ ಪ್ರಾರಂಭಿಸುವ ಒಂದು ಮುನ್ಸೂಚನೆ ಏನಾದ್ರೂ ಜಯಮೃತ್ಯುಂಜಯ ಸ್ವಾಮೀಜಿ ನೀಡಿದ್ರ ಅನ್ನುವಂತ ಯಕ್ಷ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗತ್ತೆ. ನೀತಿ ಏನು 2A ಮೀಸಲಾತಿ ಹೋರಾಟ ನಮಗೆ ಯಾವುದೇ ರೀತಿ ಈ ಸರ್ಕಾರ ನೀಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಜನರಿಗೆ ಒಂದು ಮಾಹಿತಿಯ ಸಮಾಜದ ಮುಖಂಡರಿಗೂ ಕೂಡ ಈಗಾಗಲೇ ಪ್ರತಿಜ್ಞತೆ ಮೂಲಕವಾಗಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಿಗೋವರೆಗೂ ನಾವು ಯಾವುದೇ ರೀತಿ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ನಿನ್ನೆ ಅಷ್ಟೇ ಮಾಧ್ಯಮದ ಜೊತೆ ಕೂಡ ಮಾತನಾಡಿರುವಂತದ್ದು. ನೀತಿ ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.